ಸೊಸೆ 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 ಯಾಕೆ ರಾಘವ್, ಬೇಜಾರಾಯ್ತಾ? ಅಲ್ಲ ಸುದೇಶ್, ಈ ಮದನ್ನು. ಹೌದು ಕಣೋ, ಕೆಲ್ಸಕ್ಕೆ ಬರೋ ಹುಡುಗಿ ಬಯೋಡಾಟಾ ನೋಡೋದಕ್ಕಿಂತ ಮೈಮಾಟ ನೋಡಿ ಮಾರ್ಕ್ಸ್ ಕೊಡೋ ಜಾತಿ ಇವಂದು. ಬೇಜಾರಾದ್ರೆ ಒಂದಿಬ್ರನ್ನ ಕೆಲಸದಿಂದ ಕಿತ್ತ ಹಾಕಿ ಮತ್ತೆ ಇಂಟ್ರೂ ಮಾಡಿ ಹೊಸ ಹುಡುಗಿಯರನ್ನ ಕೆಲ್ಸಕ್ಕೆ ತಗೋತಾನೆ. ಒಟ್ನಲ್ಲಿ ಪಕ್ಕ ಹೆಣ್ಬಾಕ ಕಣೋ ಇವನು, ಹರಾಮ್ಕೋರ್ ನನ್ ಮಗ. ಎಲ್ಲ ಕೆಲಸ ನೀವೇ ಮಾಡ್ಬಿಟ್ರೆ ನಾನ್ ಮಾಡಕ್ ಯಾವ ಕೆಲಸ ಉಳಿದಿರುತ್ತೆ? ಹಾಗಂತ ನಾವು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ರೆ ಈ ಕೆಲಸ ಎಲ್ಲ ಮರ್ತೋಗತ್ತೆ. ನಿನಗೆಲ್ಲಮ್ಮ ಮರ್ತೋಗುತ್ತೆ, ಮನೆ ಕೆಡ್ಸೋ ಕೆಲಸ ಚೆನ್ನಾಗೇ ಬರುತ್ತಲ್ಲ. ಗಾಯತ್ರಿ ಹೇಳುವ ಮಾತು ನಿಜನೇ. ಓ, ಅವಳು ಗಾಯತ್ರಿ ಅಲ್ಲ, ಅಂಜಲಿ. ಈ ಸತ್ಯನೇ ನಿಮಗೆ ಗೊತ್ತಿಲ್ವಲ್ಲ? ಮಾರುತಿ, ನಮ್ಮನ್ನ ನಾವು ಕೆಲಸದಲ್ಲಿ ತೊಡಗಿಸ್ಕೊಂಡ್ರೆ ಮಾತ್ರ ಬೇರೆ ಯೋಚನೆಗಳನ್ನ ಮರೆಯೋದಕ್ಕೆ ಸಾಧ್ಯ. ಓಯ್ ಕೇಶವ, ಎಲ್ಲಿಂದ ಬರ್ತಿದ್ಯಾ? ಹೌದು ಕಣೋ, ಬೆಳಗ್ಗೆಯಿಂದ ಕಾಣಿಸ್ಲೇ ಇಲ್ಲ ನೀನು. ಎಲ್ಲಿ ಹೋಗಿದ್ದೆ? ನನ್ ಮಾತಿಗೆ ಉತ್ತರನೇ ಕೊಡ್ತೀನಿ. ಯಾಕಮ್ಮ ಅವನೇನು ಮಾತಾಡ್ದೆ ಹಾಗೋದ? ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಮ್ಮ ಹೋಗಿದ್ದ ಅವನು? ಅವ್ರು ಬಂದಿದ್ರೆ ತಾನೇ ಹೋಗೋದಿಕ್ಕೆ. ಅವ್ರು ಬರ್ತಿರೋದೇ ಇವಾಗ. ಅಂದ್ರೆ ಕೇಶವ ರಾತ್ರಿಯಿಂದ ಮನೆಗೆ ಬಂದಿರ್ಲಿಲ್ವಾ? ಬಂದವರನ್ನ ಕಳ್ಸಿದಾಳಲ್ಲ ಪಿತ್ರಿ. ಸರಿ, ಅವ್ರಿಗೆ ಏನ್ ಬೇಕು ಅಂತ ಕೇಳ್ಕೊಂಡ್ ಬರ್ತೀನಿ. ಅಲ್ಲಮ್ಮ, ಯಾಕೆ, ಏನಾಯ್ತು? ಏನೂ ಇಲ್ಲ ಅತ್ತೆ. ಇದಕ್ಕೆಲ್ಲ ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಾ, ಬಿಡಿ. ಅಲ್ಲಮ್ಮ, ಏನಕ್ಕ ಇದು? ಮೋಸ್ಟ್ಲಿ ಕೀರ್ತಿ ಮನೇಲಿದ್ದಾಗ ನಡೆದಿದ್ದ ಘಟನೆ ಇವ್ರಗಳ ಮನಸ್ಸಲ್ಲಿ ಇನ್ನೂ ಉಳಿದಿದೆ ಅನ್ಸುತ್ತೆ. ಗುಡ್ ಮಾರ್ನಿಂಗ್. ಖುಷಿ ಆಯ್ತಾ? ಏನ್ ಮಾತಾಡ್ತಿದ್ಯಾ ಗಾಯತ್ರಿ? ಹೆಂಡತಿ ಏನೋ ಸಿಟ್ನಲ್ಲಿ ಒಂದೆರಡು ಮಾತಾಡಿದ್ಲು ಅಂತ ಅದನ್ನೇ ನೆಪವಾಗಿ ಇಟ್ಕೊಂಡು ಇಡೀ ರಾತ್ರಿನ ಇನ್ಯಾವಳ ಜೊತೆ ನಾವು ಕಳಿಯಕ್ ಹೋಗಿದ್ರಲ್ಲ, ಅದು ನಿಮಗೆ ಸಂತೋಷ ಕೊಡ್ತಾ ಅಂತ ಕೇಳ್ದೆ. ಪದೇ ಪದೇ ಅದನ್ನೇ ಮಾತಾಡ್ತೀಯಲ್ಲ ಗಾಯತ್ರಿ, ನೀನ್ ಯಾಕೆ ಹಾಗೆ ಅನಿಸ್ತಾ ಇದೆ? ನಿನ್ ಗಂಡಂದು ಅಷ್ಟೊಂದು ಚೀಪ್ ಕ್ಯಾರೆಕ್ಟರ್ ಅಲ್ಲ. ಹಾಗೆ ಹೇಳ್ಕೊಂಡ್ ಮಾತ್ರಕ್ಕೆ ಇರೋ ಕ್ಯಾರೆಕ್ಟರ್ ಏನು ಬದಲಾಗೋದಿಲ್ಲ ಸರ್. ನೋಡು, ನನ್ ತಲೆ ತಿನ್ಬೇಡ. ನನಗೆ ಮೊದಲೇ ರಾತ್ರಿ ಪೂರ ನಿದ್ದೆ ಇಲ್ಲ. ಓ, ರಾತ್ರಿ ನಿದ್ದೆನ ಪೋಸ್ಟ್ಪೋನ್ ಮಾಡ್ಕೊಂಡು ಅವಳನ್ನ ನೋಡೋ ಅಷ್ಟು ಅವಳು ಚೆನ್ನಾಗಿದ್ಲಾ? ಗಾಯತ್ರಿ, ನೀವ್ ಇಷ್ಟ ಬಂದಂಗ್ ನಡ್ಕೊಂಡ್ರು ನಾ ಅದನ್ನೆಲ್ಲ ಸಹಿಸ್ಕೊಂಡು ಇಲ್ಲಿ ಬಿದ್ದಿರುವಾಗ ನಾನ್ ಆಡೋ ಒಂದ್ ಸ್ವಲ್ಪ ಮಾತನಾದ್ರೂ ನೀವು ತಾಳ್ಮೆಯಿಂದ ಕೇಳ್ಬೇಕಲ್ವಾ ಕೇಶವ್? ಗಾಯತ್ರಿ, ಪದೇ ಪದೇ ಇದನ್ನೇ ಮಾತಾಡಿ ನನ್ನನ್ನ ಚುಚ್ಚಬೇಡ ಪ್ಲೀಸ್. ತಪ್ಪು ಮಾಡ್ಕೊಂಡು ಬಂದಿರೋರ್ಗೆನೆ ಆಡೋ ಮಾತು ಚುಚ್ಚು ಮಾತು ಅಂತ ಅನ್ಸುತ್ತೆ. ನೋಡು ಗಾಯತ್ರಿ, ನನಗೆ ಸಿಟ್ಟು ತರಿಸ್ಬೇಡ. ಸಿಟ್ಟು ಬಂದ್ರೆ ಏನ್ ಮಾಡ್ತೀರಾ? ನಿನ್ ಜೊತೆ ಮಾತಾಡೋದೇ ಬೆಸ್ಟ್. ನಿನ್ ಜೊತೆ ಇಲ್ಲೇ ಇದ್ರೆ ನನ್ ನಂಬಿನೇ ಹಾಳಾಗತ್ತೆ. ಕೇಶವ ನಿಂತ್ಕೋ. ನಿಂತ್ಕೊಳ್ಳೋ ಕೇಶವ. ಏನಾಯ್ತು ಇವಂಗೆ? ಗಾಯತ್ರಿ, ಯಾಕಮ್ಮ
ಯಾಕೆ ಅವ್ನ ಮುಖನ ಉಮ್ಮಂತ ಊದಿಸ್ಕೊಂಡು ಹೋಗ್ತಿದ್ದಾನೆ? ಏನೋ ಗೊತ್ತಿಲ್ಲ ಅತ್ತೆ, ಇತ್ತೀಚೆಗೆ ಇವ್ರು ಹೀಗೆ ಆಡಕ್ ಶುರು ಮಾಡಿದ್ದಾರೆ. ನನ್ ಮೇಲೆ ಅದ್ ಏನ್ ಕೋಪ ಇದೆಯೋ ಏನೋ. ಏ ಮಳ್ಳಿ, ಹೊಸ ಡ್ರಾಮಾ ಶುರು ಮಾಡಿದ್ಯಾ? ನಾನು ಹೊಂದ್ಕೊಂಡೋಗಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಇವ್ರು ಹೀಗೆ ಆಡ್ತಿದ್ದಾರೆ. ಎಷ್ಟೇ ಸತಿ ಹೇಳ್ದೆ ಗೊತ್ತಾ ತಿಂಡಿ ತಿನ್ಕೊಂಡು ಹೋಗಿ ಅಂತ, ಆದ್ರೂ ಹಾಗೆ ಹೊರಟೋದ್ರು. ಅಣ್ಣ, ನಾನು ಕೀರ್ತಿ. ಆಹಾ ತಂಗಮ್ಮ, ಏನಾಯ್ತು ನಿನ್ನ ಎರಡನೇ ಇಂಟರ್ವ್ಯೂ? ಅಷ್ಟ್ ಚೆನ್ನಾಗಿ ಮಾಡ್ಲಿಲ್ಲ ಅಣ್ಣ, ಹೋದ ಹಾಗೆ ಅನ್ಸುತ್ತೆ. ಹೋಗ್ಲಿ ಬಿಡು ತಂಗಮ್ಮ, ಅದಿಲ್ದರ್ ಇನ್ನೊಂದಿಲ್ದರ್ ಮತ್ತೊಂದು. ಅದ್ ಸರಿ, ಈಗ ಎಲ್ಲಿದ್ಯಾ? ನಂದಿನಿ ಹೋಟೆಲ್ ರೋಡಲ್ಲಿ ಇದೀನಿ ಅಣ್ಣ, ಬರ್ತಾ ಇದೀನಿ ಇನ್ನೊಂದ್ 10 ನಿಮಿಷ. ತಂಗಮ್ಮ, ನೀನ್ ಎಲ್ಲೂ ಹೋಗ್ಬೇಡ, ಅಲ್ಲೇ ಇರು. ನಾನು ಈ ಕಡೆನೇ ಇದ್ದೀನಿ, ನಾನೇ ಬಂದು ನಿನ್ನ ಪಿಕ್ ಮಾಡ್ತೀನಿ. ಸರಿ ಅಣ್ಣ, ಇಲ್ಲೇ ಇರ್ತೀನಿ. ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್, 3 months 2 days. ಅಂದ್ರೆ ವಸುಧಾ ಗರ್ಭಿಣಿ ಆಗಿದ್ದಾಳೆ. ಅವಳು ಗರ್ಭಿಣಿಯಾಗಿ 3 ತಿಂಗಳು 2 ದಿನ ಆಗಿದೆ. ಆದ್ರೆ ಅವಳು ಮನೆ ಬಿಟ್ಟು ಓಡ್ ಹೋಗಿ 2 ತಿಂಗಳು ಮಾತ್ರ ಆಯ್ತಲ್ಲ. ಓ, ಅಂದ್ಮೇಲೆ ಅವಳು ರಾಘವ್ ಜೊತೆ ಮದ್ವೆ ನಿಶ್ಚಯ ಆಗಕ್ಕಿಂತ ಮುಂಚೆನೆ ಗರ್ಭಿಣಿಯಾಗಿದ್ದಾಳೆ. ಅದಕ್ಕೆ ಮದ್ವೆ ಮುರಿದು ಓಡ್ ಹೋಗಿದ್ದಾಳೆ. ಹಾಗೆ ಆಗಿದೆ. ಕೇಶವಣ್ಣ, ಕೇಶವಣ್ಣ, ನೀವು ಕುಡ್ಕೊಂಬಂದಿ? ಎಲ್ಲರೂ ಮಲ್ಕೊಂಡ್ರ? ಹಾ, ಊಟ ಮಾಡಿದೆ? ಮಾಡಿದೆ ಕೇಶವಣ್ಣ. ಮಾರುತಿ, ನಿಧಾನ. ಮಾರುತಿ, ಹಾ, ನಾವೇನು ಅಂತ ಗೊತ್ತಾಗದೆ ಇದ್ದಾಗ ನಾವೇನು ಅಂತ ತಿಳಿಸ್ಕೊಡೋ ಅವಶ್ಯಕ ಇದು. ಏನು ಕುಡ್ತಾನ? ನೋಡು, ಬಾಗಿಲು ಹಾಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡು. ಮಾರುತಿ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಿಧಾನ ಕೇಶವಣ್ಣ. ಅದು ಮದುವೆ ಆಗದಿರೋರಿಗೆಲ್ಲ
ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಸರಿ ಬಾಯ್. ಗುಡ್ ನೈಟ್. ಬಿಡು ಕೈ ಬಿಡು. ಕೇಶವಣ್ಣ ಬಿಡು ಕೈ ಬಿಡು. ಐ ಆಮ್ ಆಲ್ ರೈಟ್ ಮಾಡ್ರಿ. ಕೇಶವಣ್ಣ ಇದು ಓಕೆ ಅಯ್ಯೋ ಕೇಶವಣ್ಣ ಯಾಕೆ ಹಿಂಗೆ? ಓಕೆ ಐ ಆಮ್ ಆಲ್ ರೈಟ್. ಆಲ್ ರೈಟ್. ನನ್ನ ರೂಮ್ವರೆಗೂ ಡ್ರಾಪ್ ಮಾಡು. ಬನ್ನಿ. ಊಟ ಮಾಡಿದೆ? ಮಾಡಿದೆ. ನಮ್ದೇನು ಮಾಡಿದೆ? ಓಕೆ ಒಂದು ನಿಮಿಷ. ಇದೆಲ್ಲ ಬೇಕಿತ್ತಾ? ರೈಟ್. ಇದು ಡಿಸ್ಟರ್ಬ್ ಮಾಡಿದ್ದು. ಒಂದು ನಿಮಿಷ ಆಯ್ತು. ನೆಮ್ಮದಿಯಿಂದ ಊಟ ಮಾಡ್ದಲ್ಲ? ಮಾಡಿದೆ. ಜೀವನದಲ್ಲಿ ಯಾವಾಗಲೂ ನೆಮ್ಮದಿ ಇರಬೇಕು. ನೆಮ್ಮದಿ ಇಲ್ಲ ಅಂದ್ರೆ ಹೌದು ನಡಿ. ಸರಿ ನಾನು ಹೋಗ್ತೀನಿ. ಐ ಕ್ಯಾನ್ ಮ್ಯಾನೇಜ್. ಓಕೆ ನೀವು ಹೋಗು ಬಾಗ್ಲಾಕು ನೆಮ್ಮದಿಯಿಂದ ಮಲ್ಕೋ. ಗುಡ್ ನೈಟ್. ಬಾಗಿಲಲ್ಲಿ ಈ ಕಡೆ ಇದೆಯಣ್ಣ. ಅದಾ ಇದು? ಬಿಡು. ಯಾಕೆ ಹೀಗಾಗೋದ್ರಿ ಕೇಶವಣ್ಣ? ಎಲ್ಲ ಮನೆ ಹಾಳಿಂದಾನೆ. ಲೈಟ್ ಹಾಕ್ಬಿಟ್ಟೆ. ನನ್ನ ಹೆಂಡತಿಗೆ ಪಾಪ ಡಿಸ್ಟರ್ಬ್ ಆಗ್ಬಿಡ್ತಲ್ಲಪ್ಪ. ಏಯ್ ಆಫ್ ಆಗೋ. ಬಾರೋ ಯಜಮಾನ ಬಾ. ನೀನ್ ಈ ಅವಸ್ಥೆಗೆ ಬರ್ಬೇಕು ಅಂತ ನಾನು ಅನ್ಕೊಂಡೆ, ನೀನ್ ಬಂದೆ. ನಿನ್ನಿಂದ ನಾನು ಇದನ್ನೇ ಕಣೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು. ಈಗೀಗ ನೀನು ನನ್ನ ಮುದ್ದಿನ ಗಂಡ ಆಗ್ತಾ ಇದೆಯಾ. ನನ್ ತಾಣಕ್ಕೆ ನೀನ್ ಕುಣಿತಾ ಇರೋದನ್ನ ನೋಡಿದ್ರೆ ಸಂತೋಷದಲ್ಲಿ ಹಾಗೆ ನಿನ್ನ ಮುದ್ದಾಡ್ಬೇಕು ಅಂತ ಅನ್ಸುತ್ತೆ. ನಾನ್ ಆಡೋ ಪ್ರತಿಯೊಂದು ಮಾತನ್ನು ನೀನ್ ಹೀಗೆ ಮನಸ್ಸಿಗೆ ಹಚ್ಕೊಂಡು ರಿಯಾಕ್ಟ್ ಮಾಡು ರಾಜ. ಸೌಂಡ್ ಮಾಡಬಾರ್ದು. ಅವಳು ಮಲಗಿದಾಳೆ, ಡಿಸ್ಟರ್ಬ್ ಆಗುತ್ತೆ. ಎದ್ದಾಯ್ತು.
ಏನ್ ರಾಯರು ಫುಲ್ ಸಿತ್ ಅನ್ಸತ್ತೆ. ಅದು ಗಾಯತ್ರಿ ಅದು ಪರವಾಗಿಲ್ಲ ಪರವಾಗಿಲ್ಲ, ಪರಮಾತ್ಮ ಒಳಗಡೆ ಇದ್ದಾನೆ ಅಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಅದ್ ಸರಿ, ಪಾರ್ಟಿ ಮುಗಿಸ್ಕೊಂಡು ಒಬ್ರೇ ಬಂದ್ರ ಅಥವಾ ಪಾರ್ಟಿಲಿ ಕಂಪ್ನಿ ಕೊಟ್ಟೋಳ್ನ ಮನೆ ತಕ ಕರ್ಕೊಂಡ್ ಬಂದಿದ್ದೀರಾ? ಗಾಯತ್ರಿ ಸುಮ್ಮನೆ ಇದ್ಬಿಡು, ನನ್ಗೆ ಹರ್ಟ್ ಮಾಡ್ಬೇಡ ಗಾಯತ್ರಿ ಪ್ಲೀಸ್. ನಾನ್ ಯಾಕ್ರಿ ಸುಮ್ನೆ ಇರ್ಬೇಕು? ಅಲ್ಲ, ನಾನ್ ಯಾಕೆ ಸುಮ್ನೆ ಇರ್ಬೇಕು ಅಂತ? ಗಂಡ ಏನೇ ತಪ್ಪು ಮಾಡಿದ್ರು ಅದನ್ನ ನೋಡ್ಕೊಂಡು ಸುಮ್ನೆ ಇರೋದು ಹೆಂಡತಿ ಕೆಲಸ ಅಂತ ಅನ್ಕೊಂಡಿದ್ದೀರಾ? ಬೇರೆ ಯಾವ ಜೊತೆನೋ ಸಂಬಂಧ ಇಟ್ಕೊಂಡಿರೋದಲ್ದೆ ಮನೆಗೆ ಕುಡ್ಕೊಂಡ್ ಬೇರೆ ಬಂದಿದ್ದೀರಾ. ನಿಮ್ಗೂ ಸ್ವಲ್ಪ ನಾಚಿಕೆ ಆಗೋದಿಲ್ಲ ಕೇಶವ್? ಗಾಯತ್ರಿ ಗಾಯತ್ರಿ ನಾನು ಅಂತವನಲ್ಲ ಗಾಯತ್ರಿ. ಓಹೋ, ಕಾಣಿಸ್ತಾ ಇದೆ ನೀವ್ ಎಂತವ್ರು ಅಂತ. ಇಷ್ಟು ದಿನ ಮಾಡೋ ತಪ್ಪನ್ನೆಲ್ಲ ಮನೆಯಿಂದ ಆಚೆ ಇಡ್ತಾ ಇದ್ರಿ, ಆದ್ರೆ ಇವತ್ತು ಅದೇ ಮುಡ್ನ ಮನೆವರೆಗೂ ಕ್ಯಾರಿ ಮಾಡಿದ್ದೀರಾ. ಇಷ್ಟೆಲ್ಲ ಆದ್ಮೇಲೂವೆ ನೀವು ತುಂಬಾ ಒಳ್ಳೆಯವರು, ಇವ್ರು ನನ್ ಗಂಡ ಅಂತ ತಟ್ಟಿ ಮಲಗಿಸ್ಬೇಕಾ? ಅದು ಹೆಂಡತಿ ಕರ್ತವ್ಯ ಅಂತ ಅನ್ಕೊಂಡಿದ್ದೀರಾ? ಅದು ಅದು ನಾನು ಯಾಕೆ ಕುಡ್ದೆ ಅಂದ್ರೆ, ಓಹೋ, ಯಾಕೆ ಕುಡಿದ್ರಿ? ಕುಡಿಯೋರ್ಗೆ ಸಾವಿರ ಕಾರಣ ಇರತ್ತೆ. ಅವ್ರಿಗೆ ಸಂಸಾರ ನಡೆಯೋದು ಮುಖ್ಯ ಅಲ್ಲ, ಕುಡಿಯೋದೇ ಮುಖ್ಯ. ಗಾಯತ್ರಿ ನಾನು ಮರಿಬೇಕಿತ್ತು ಗಾಯತ್ರಿ. ನನ್ನನ್ನ ಮರ್ತು ಇನ್ನೊಬ್ಬಳ ಜೊತೆ ಇರೋದಕ್ಕೆ ನಿಮ್ಗೆ ಕುಡ್ತಾ ಬೇಕಾಗಿತ್ತಲ್ವಾ? ಮನೆಗೆ ಕುಡ್ದು ಬರೋದಕ್ಕೆ ನಿಮ್ಗೊಂದು ಸ್ವಲ್ಪ ನಾಚಿಕೆ ಆಗೋದಿಲ್ಲ ಕೇಶವ್? ನಿಮ್ ಜೊತೆ ಒಂದೇ ರೂಮ್ ನಲ್ಲಿ ಇರೋದಕ್ಕೆ ನನಗೆ ಅಸಹ್ಯ ಆಗ್ತಾ ಇದೆ. ಗಾಯತ್ರಿ ಗಾಯತ್ರಿ ನೀನು ಹೀಗೆ ಮಾತಾಡ್ತಾ ಇದ್ರೆ ನನಗೆ ತುಂಬಾ ಬೇಜಾರಾಗತ್ತೆ ಗಾಯತ್ರಿ. ಓಹೋ, ಬೇಜಾರಾಗತ್ತಾ? ಬೇಜಾರಾದ್ರೆ ಏನ್ ಮಾಡ್ತೀರಾ? ಹೋಗಿ ಇನ್ನೊಂದ್ ಸ್ವಲ್ಪ ಕುಡ್ಕೊಂಡ್ ಬರ್ತೀರಾ ಅಷ್ಟೇ. ನನಗೂ ಬೇಜಾರಾಗ್ತಾ ಇದೆ ರೀ. ನಾನು ಒಂದ್ ಬಾಟಲ್ ತರಿಸ್ಕೊಂಡು. ಗಾಯತ್ರಿ ಗಾಯತ್ರಿ ನೀನು ಹೀಗೆ ಮಾತಾಡ್ತಾ ಇದ್ರೆ ನಿನ್ ಜೊತೆ ಸಂಸಾರ ಮಾಡೋಕ್ಕೂ ನನ್ಗೆ ಹಿಂಸೆ ಆಗುತ್ತೆ ಗಾಯತ್ರಿ. ಹಿಂಸೆ ಆಗ್ತಾ ಇದೆ ಕೇಶವ್. ನಾನು ಕೇವಲ ಮಾತಾಡ್ತೀನಿ, ಆದ್ರೆ ನೀವು ಅಕ್ಷರ ಸಹ ಅದನ್ನೇ ಮಾಡ್ತಾ ಇದ್ದೀರಾ. ಇನ್ನೊಬ್ಳು ಸಹವಾಸ ಮಾಡ್ಕೊಂಡ್ ಬಂದು ಅದೇ ಸಂತೋಷದಲ್ಲಿ ಕುಡಿತಾ ಇದ್ದೀರಾ. ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಲ್ಲ. ಗಾಯತ್ರಿ ನೋಡು ಗಾಯತ್ರಿ, ಮುಟ್ಟಬೇಡಿ ನನ್ನನ್ನ. ಬೇರೆ ಯಾರನ್ನೋ ಮುಟ್ಟು ಬಂದಿರೋ ಕೈ ಇದು. ಈ ಸ್ಥಿತಿಲಿ ನನ್ನ ಮುಟ್ಟಿದ್ರೆ ನನ್ಗೆ ಹೆಂಡತಿ ಭಾವನೆ ಬರೋದಿಲ್ಲ, ಅದಕ್ಕೆ ಬೇರೆ ಏನೋ ಅರ್ಥ ಬರುತ್ತೆ. ಥು. ಗಾಯತ್ರಿ 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 ಏಯ್! ನನಗೆ ಎಷ್ಟು ಖುಷಿಯಾಗಿದೆ ಅಂದ್ರೆ ನಾನು ಎಷ್ಟು ತಿನ್ನಿಸ್ರು ನೀನು ತಿನ್ಲೇಬೇಕು. ಇದೇನು ಸಿಂಪಲ್ ವಿಷಯನ ಹೇಳು. ನಮ್ಮಿಬ್ಬರ ಪ್ರೀತಿಯ ರಿಸಲ್ಟ್ ನಿನ್ ಹೊಟ್ಟೆಲ್ ಬೆಳೀತಾ ಇದೆ. ತಗೋ. ಇಂಪಾರ್ಟೆಂಟ್ ವಿಷಯ ಮಾತಾಡೋ ಟೈಮ್ಗೆ ಫೋನ್ ರಿಂಗ್ ಆಗತ್ತೆ ನೋಡಿ. ಒಂದು ನಿಮಿಷ, ಆಫೀಸಿಂದ ಹಲೋ. ಆಪುಂಡು ಏನೇನಿಲ್ಲಕ್ಕನೆ ಆಪುಂಡು. ಗೊತ್ತಾಯ್ತು ಹೇಳಿ ಸರ್. ಹೇಳಬೇಕಾಗಿರೋದು ನೀನು. ಸರ್ ಏನಾಯ್ತು? ಪಾಸಿಟಿವ್ ಸರ್, ಕನ್ಫರ್ಮ್. ನಿನ್ನ ಪಿಂಡ ಸೀತಾರಾಮಯ್ಯನ ಮೊಮ್ಮಗಳ ಹೊಟ್ಟೆಲೆ ಬೆಳೆದಿರೋದು ಕನ್ಫರ್ಮ್ ಆಯ್ತು ಅಂದ ತಕ್ಷಣ ಆ ಮನೆಯ ವೀಕ್ ಪಾಯಿಂಟ್ಸು ನಿನಗೆ ಸಿಕ್ತು ಅಂತ ಅರ್ಥ. ಕಂಗ್ರಾಟ್ಸ್.